ಎಲ್ಲರಿಗೂ ವಿದ್ಯಾಕಾಶಿ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಸೌಮ್ಯ. ಇವತ್ತು ಮತ್ತೊಂದು ಹೊಸ ಕಾನ್ಸೆಪ್ಟ್, ಅದು ಯಾವುದಪ್ಪ ಅಂತಂದರೆ ರೇ ಡೈಗ್ರಾಮ್. ಲೈಟ್ ಚಾಪ್ಟರ್ದೊಳಗೆ ಲಾಸ್ಟ್ ಕ್ಲಾಸ್ನ ಏನು ಹೇಳಿದೆ, ಕನ್ಕೇವ್ ಮಿರರ್ದು ರೇ ಡೈಗ್ರಾಮ್ಸನ್ನು ಹೇಳಿದೆ. ಇವತ್ತು ಈಸಿ ಮೆಥಡ್ ಒಳಗೆ ಟ್ರಿಕ್ಸ್ ಒಂದಿಗೆ ಮತ್ತೆ ಯಾವ್ದು ಬಂದಿದ್ದೀನಿ, ಕನ್ವೆಕ್ಸ್ ಮಿರರ್. ಎಸ್, ಇದೇನು ಕನ್ವೆಕ್ಸ್ ಮಿರರ್. ಓಕೆ, ಇದ್ರೊಳಗೆ ಓ ಇರ್ತೈತಿ. ನೆಕ್ಸ್ಟ್ F1 2 F1 F2 2 F2ನ ಬರ್ಕೊಂಡಿದ್ದೀವಿ. ಹೌದಾ? ಈಗ ಈಸಿಯಾಗಿ ಬರ್ಕೊಂಡ ತಕ್ಷಣ ಏನು ಮಾಡಬೇಕು, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ನಂಬರಿಂಗ್ ಮಾಡೋದನ್ನು. ಈ ಕಡೆಯಿಂದ ಲೆಫ್ಟ್ ಸೈಡಿಂದ ದಿಸ್ ಇಸ್ 1 2 3 4 5 ಆ್ಯಂಡ್ 6. ಓಕೆ, ಈ ರೇ ಡೈಗ್ರಾಮ್ಸ್ ಯಾವ ಕಡೆ ಬೀಳ್ತಾವಪ್ಪ ಅಂತಂದ್ರೆ ಕನ್ವೆಕ್ಸ್ ಒಳಗೆ ಈ ಕಡೆಯಿಂದ. ಎಲ್ಲಿ 1 2 3 4 5 ಆ್ಯಂಡ್ 6. ಓಕೆ, ಇದೆಲ್ಲರಿಗೂ ತಿಳಿತಂದ ಅನ್ಕೋತೇನೆ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ರೇ ಇಂದ ಏನಾಗ್ತೈತಿ, ಕನ್ವೆಕ್ಸ್ ಒಳಗೆ ಏನಾದರೂ ರೇ ಪಾಸ್ ಆಯಿತು ಅಂದ್ರೆ ಎಲ್ಲಿ ಬರ್ತೈತಿ, ಅದು F2. ಓಕೆ, ನೆಕ್ಸ್ಟ್ ಸೆಕೆಂಡ್ ರೇ ಬಿಯೋಲ್ಡ್ ದ 2 F1 ಇದ್ದಾಗ ಎಲ್ಲಿ ಬರ್ತೈತಿ, ಆಬ್ವಿಯಸ್ಲಿ ಸೆಕೆಂಡ್ ಇಲ್ಲೇ ಬಿಟ್ವೀನ್ F2 ಆ್ಯಂಡ್ ಬಿಟ್ವೀನ್ 2 F2. ರೈಟ್. ನೆಕ್ಸ್ಟ್ ಥರ್ಡ್ 2 F1ಗೆ ಇದ್ದಾಗ ರೇ ಎಲ್ಲಿ ಬರ್ತೈತಿ ಅಂತಂದ್ರೆ ಆಟ್ ಎಕ್ಸಾಕ್ಟ್ ಸೇಮ್ ಸೈಜ್ ಆಫ್ ದ 2 F2. ಇಲ್ಲೇ 2 F1 ಒಳಗೆ ಬಿದ್ದಾಗ 2 F2 ಒಳಗೆ ಥರ್ಡ್ ರೇ ಬೀಳ್ತೈತಿ. ಓಕೆ, ನೆಕ್ಸ್ಟ್ ಫೋರ್ತ್ ರೇ ಎಲ್ಲೈತಿ, ಬಿಟ್ವೀನ್ 2 F1 ಆ್ಯಂಡ್ F1. ಇದೆಲ್ಲಿ ಬೀಳ್ತೈತಿ ಅಂದ್ರೆ ಆಬ್ವಿಯಸ್ಲಿ ಬಿಯೋಲ್ಡ್ ದ 2 F2. ರೈಟ್. ನೆಕ್ಸ್ಟ್ ಫಿಫ್ತ್ ಒನ್ F1ಗೆ ಇದ್ದಾಗ ಇದೆಲ್ಲಿ ಬೀಳ್ತೈತಿ, ದಟ್ ಈಸ್ ಇನ್ಫಿನಿಟಿ. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಒನ್ ಇದ್ದಾಗ ಆಬ್ವಿಯಸ್ಲಿ ಈ ರೀತಿ ಇರೆಕ್ಟೆಡ್ ಆಗ್ತೈತಿ ವರ್ಚುವಲ್ ಒಳಗೆ. ಹೌದಾ? ಇದು ಈಸಿಯಾಗಿ ಗೊತ್ತಾತಂತ ಅನ್ಕೋತೀನಿ. ಅಗೇನ್ ಈ 1 2 3 4 5 6 ಈ ರೇಸನ್ನು ಬಿಟ್ಟು ಈ ಕಡೆ ಬಂದಾಗ ವಾಟ್ ಈಸ್ ದ ಸೈಜ್ ಆಫ್ ದ ಇಮೇಜ್, ಅಗೇನ್ ಇಟ್ ಈಸ್ ದ ಸೇಮ್. ಏನು, ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಸಿಕ್ಸ್ತ್ ಒನ್ ಏನಿರ್ತೈತಿ, ಆಬ್ವಿಯಸ್ಲಿ ವರ್ಚುವಲ್ ಆ್ಯಂಡ್ ಎರೆಕ್ಟೆಡ್. ಹೌದಾ? ಇವನು ಸೇಮ್. ಏನು, ಹೈಲಿ ಡಿಮಿಶ್ಡ್ ಸೇಮ್ ಸೈಜ್. ಯಾಕಂದರೆ ಇಲ್ಲಿ 2 F1 ಒಳಗೆ ಬಿದ್ದಿರ್ತೈತಿ, ಅದೇ ರೇ 2 F2 ಒಳಗೆ ಬಿದ್ದಿರ್ತೈತಿ, ಸೇಮ್ ಸೈಜ್. ನೆಕ್ಸ್ಟ್ ಏನು, ಎನ್ಲಾರ್ಜ್, ಹೈಲಿ ಎನ್ಲಾರ್ಜ್ ಆ್ಯಂಡ್ ಹೈಲಿ ಎನ್ಲಾರ್ಜ್. ಸೊ ದಿಸ್ ಇಸ್ ದ ಕ್ವಿಕ್ ಕಾನ್ಸೆಪ್ಟ್ ಆಫ್ ದ ಕನ್ವೆಕ್ಸ್ ಮಿರರ್. ಐ ಹೋಪ್ ಎಲ್ಲರೂ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ತೀರಿ, ಪ್ರಾಕ್ಟೀಸ್ ಮಾಡ್ಕೋತೀರಿ, ನಿಮ್ಮ 10th ಎಕ್ಸಾಮಿಗೆ ಈಸಿಯಾಗಿ ಬರಿತೀರಿ ಅಂತ ತಿಳ್ಕೊಂಡು ಎಲ್ಲರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ನನ್ನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.